ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವೃಶ್ಚಿಕ ರಾಶಿ ಫೆಬ್ರವರಿ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ವೃಶ್ಚಿಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ನಾನೀಗ ತಿಳಿಸ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 17 ಫೆಬ್ರವರಿ 2026 ಮಂಗಳವಾರ, ಕೃಷ್ಣ ಪಕ್ಷ, ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣ ಭಾರತ ದೇಶದಲ್ಲಿ ಗೋಚರಿಸಲ್ಲ, ಆದರೆ ಅದರ ಪ್ರಭಾವ ಏನಾಗುತ್ತೆ ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ. ವೃಶ್ಚಿಕ ರಾಶಿ ನಿಮ್ಮ ಜನ್ಮ ರಾಶಿಯಾಧಿಪತಿ ಮಂಗಳನು ಕೂಡ ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ. 3 ಫೆಬ್ರವರಿ 2026 ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಶುಕ್ರ 5 ಫೆಬ್ರವರಿ 2026 ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ರಾಜಗ್ರಹನಾದಂತಹ ಸೂರ್ಯ 13 ಫೆಬ್ರವರಿ 2026 ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಮಂಗಳ ಗ್ರಹ 23 ಫೆಬ್ರವರಿ 2026 ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಮಕರ ಸಂಕ್ರಮಣ ಮುಗಿದೋಗುತ್ತೆ. 13ನೇ ತಾರೀಕಿಂದ ಕುಂಭ ಸಂಕ್ರಮಣ ಆರಂಭ ಆಗುತ್ತೆ. ಹಾಗಾದರೆ ವೃಶ್ಚಿಕ ರಾಶಿ ಜಾತಕರಿಗೆ ಬುಧ ಲಾಭಾಧಿಪತಿ, ಅಷ್ಟಮಾಧಿಪತಿ, ಚತುರ್ಥ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಭೂಮಿಯಿಂದ ಲಾಭ, ಬಂಧುಗಳಿಂದ ನಿಮಗೆ ಲಾಭ, ಸ್ನೇಹಿತರಿಂದ ನಿಮಗೆ ಲಾಭ ಆಗುತ್ತೆ. ನಿಮ್ಮ ಸೋದರ ಮಾವನಿಂದ ನಿಮಗೆ ಅನುಕೂಲಗಳಾಗುತ್ತೆ. ನಿಮ್ಮ ಮಾವನಿಂದ ನಿಮಗೆ ಅನುಕೂಲಗಳು ಆಗುತ್ತೆ. ನಿಮಗಿಂತ ಚಿಕ್ಕ ಸಹೋದರ ಸಹೋದರಿ ಇದ್ದರೆ ಅವರಿಂದ ನಿಮಗೆ ಅನುಕೂಲಗಳಾಗುತ್ತೆ. ನಿಮಗೆ ಪುರುಷ ಜಾತಕರಾಗಿದ್ದರೆ ಗರ್ಲ್ ಫ್ರೆಂಡ್ ಇದ್ದರೆ ಪ್ರಿಯತಮೆ, ಅಥವಾ ನೀವು ಸ್ತ್ರೀ ಜಾತಕರಾಗಿದ್ದರೆ ಪ್ರಿಯತಮ ಬಾಯ್ ಫ್ರೆಂಡ್, ಇವರಿಂದ ನಿಮಗೆ ಅನುಕೂಲಗಳು ಆಗುತ್ತೆ. ನೀವು ಅಕೌಂಟೆಂಟ್ಗಳಾಗಿದ್ದರೆ ತುಂಬ ಉತ್ತಮವಾದಂತಹ ಕಾಲ. ಯಾವುದಾದ್ರು ಪುಸ್ತಕಗಳು ಪಬ್ಲಿಷ್ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಮಾಡ್ಬೋದು. ರೈಟರ್ಗಳಿಗೆ ಬಹಳ ಒಳ್ಳೆ ಕಾಲ. ಯಾರು ಸ್ಕಿನ್ ಡಾಕ್ಟರ್ಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಹೆಸರು ವಾಸಿ ಆಗ್ತೀರಿ. ಧನಲಾಭ ಆಗುತ್ತೆ. ರೀಲ್ಸ್ಗಳು ಮಾಡೋರು, ಕಾಮಿಡಿಗಳನ್ನ ಮಾಡುವಂಥವ್ರು, ಆ್ಯಕ್ಟರ್ಗಳು, ಕಾಮಿಡಿ ಅಂದರೆ ಹಾಸ್ಯ, ಅವ್ರು ನೋಡಿದ ತಕ್ಷಣ ರೀಲ್ಸಲ್ಲಿ ಏನೋ ಒಂದು ತಮಾಷೆ ಮಾಡ್ತಾರೆ. ಜನ ಇಷ್ಟಪಟ್ಟು ಲೈಕ್ ಮಾಡ್ತಾ ಇರ್ತಾರೆ. ಹಾಗೆ ಒಬ್ಬೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ. ಆ ಥರ ಫಿಲಮಲ್ಲಾದರೂ ಕಾಮಿಡಿ ಮಾಡ್ಬೋದು, ರೀಲ್ಸಲ್ಲಾದರೂ ಮಾಡ್ಬೋದು. ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರ್ತೀರ. ನಿಮಗೆ ತುಂಬ ಉತ್ತಮವಾದಂಥ ಕಾಲ. ಯಾರು ಲಾಯರ್ಗಳಿದ್ದೀರಿ, ಲಾಯರ್ಗಳಿಗೂ ಕೂಡ ಈ ತಿಂಗಳು ಬಹಳ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಯಾಕೆಂದರೆ ವೃಶ್ಚಿಕ ರಾಶಿ ಜಾತಕರಿಗೆ ಚತುರ್ಥ ಭಾವದಲ್ಲಿ ಬುಧ. ಭೂಮಿ ಏನಾದರೂ ಖರೀದಿ ಮಾಡಬೇಕು ಅನ್ನುವಂತಹ ಪ್ಲ್ಯಾನು, ಸ್ನೇಹಿತರು, ಸೋದರ ಮಾವ ಯಾರಾದರೂ ಹೇಳ್ಬೋದು, ತಗೊಳ್ಳಿ ಭೂಮಿ ಒಳ್ಳೆಯದು, ಒಳ್ಳೆ ಲಾಭ ಬರುತ್ತೆ, ಇಂಥ ಕಡೆ ಫ್ಲ್ಯಾಟ್ ತಗೊಳ್ಳಿ, ಇಂಥ ಕಡೆ ಫ್ಲ್ಯಾಟ್ ತಗೊಳ್ಳಿ, ಈ ಥರ ಎಲ್ಲ ನಿಮಗೆ ಆಫರ್ಸ್ ಬರುವಂತಹ ಸಾಧ್ಯತೆಗಳಿದೆ. ಅಥವಾ ವಾಹನಗಳು ತಗೊಳ್ಳೋದಕ್ಕೆ ರೆಕಮೆಂಡೇಶನ್ ಬರ್ಬೋದು. ಶುಕ್ರನೂ ಕೂಡ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ. ಪ್ರಾಪಂಚಿಕ ಸುಖಕ್ಕೆ ಕಾರಕ ಗ್ರಹ ಶುಕ್ರ. ಒಳ್ಳೊಳ್ಳೆ ಬಟ್ಟೆ ತಗೊಳ್ಳೋದು, ಒಳ್ಳೆ ಮನೆ ತಗೊಂಡಾಗ ಮನೆಯೆಲ್ಲ ಇಂಟೀರಿಯರ್ ಮಾಡಿಸೋದು, ಮನೆ ಸುಂದರವಾಗಿ ಇಟ್ಕೊಳ್ಳುವಂಥದ್ದು, ಒಳ್ಳೆ ಕಾರಲ್ಲಿ ಓಡಾಡಬೇಕು ಅನ್ನುವಂಥ ಆಸೆ ನಿಮಗೆ ಉತ್ಪತ್ತಿಯಾಗುವಂಥದ್ದು, ಕಾರ್ ಇಲ್ಲದೆ ಇರೋರು ಕಾರ್ ತಗೊಳ್ಳುವಂತಹ ಯೋಗ, ಅದರಲ್ಲೂ ಲಕ್ಸುರಿ ಕಾರ್ ಬೇಕು. ಮಾಮೂಲಿ ಕಾರಲ್ಲಿ ಓಡಾಡ್ತಾ ಇರೋರಿಗೆ ಲಕ್ಸುರಿ ಕಾರಲ್ಲಿ ಓಡಾಡಬೇಕು ಅನ್ನೋಂಥ ಆಸೆ, ಆ ಆಸೆಗಳೆಲ್ಲ ಶುಕ್ರ ಈಡೇರಿಸ್ತಾನೆ. ವೃಶ್ಚಿಕ ರಾಶಿ ಜಾತಕರಿಗೆ ಶುಕ್ರ ಯಾರು? ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ. ತಮ್ಮ ಸುಖಕ್ಕಾಗಿ, ಯಾಕೆಂದರೆ ಚತುರ್ಥ ಭಾವ ಅಂದಾಗೇನು? ಸುಖ ಭಾವ. ತಮ್ಮ ಸುಖಕ್ಕಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಒಳ್ಳೊಳ್ಳೆ ಎಜುಕೇಷನ್, ಒಳ್ಳೆ ವಿದ್ಯೆಯನ್ನು ಕಲಿಯೋದಕ್ಕೋಸ್ಕರ ಹಣವನ್ನು ಖರ್ಚು ಮಾಡ್ತೀರಿ. ಒಳ್ಳೊಳ್ಳೆ ಕಡೆ ಟ್ಯೂಷನ್ಗೆ ಹೋಗ್ತೀರಾ, ಆ ಟ್ಯೂಷನ್ ಸೆಂಟ್ರಲ್ಲಿ ದುಡ್ಡು ಕೊಡಬೇಕು. ಕೆಲವರು ಒಳ್ಳೊಳ್ಳೆ ಕಾನ್ವೆಂಟಿಗೆ ಮಕ್ಕಳನ್ನ ಸೇರಿಸ್ತೀರಾ, ಅದಕ್ಕೆ ಹಣ ಖರ್ಚಾಗುತ್ತೆ. ಪ್ರಾಸ್ಪೆರಿಟಿ. ಆಮೇಲೆ ಯಾರು ಚೆಸ್ಟು, ಹಾರ್ಟ್ಗೆ ಸಂಬಂಧಪಟ್ಟಂಥ ಡಾಕ್ಟರ್ಗಳಿದ್ದೀರಿ, ಲಂಗ್ಸ್ಗೆ ಸಂಬಂಧಪಟ್ಟಂಥ ಡಾಕ್ಟರ್ಗಳಿದ್ದೀರಿ, ಉತ್ತಮವಾದ ಕಾಲ. ತಾಯಿನ ಸುಖವಾಗಿಡೋದಕ್ಕೆ, ತಾಯಿ ಸುಖವಾಗಿರೋಕ್ಕೆ ನೀವು ಪ್ರಯತ್ನ ಮಾಡ್ತೀರಿ. ಯಾಕಂದರೆ 4ನೇ ಮನೆ ಎಂದಾಗ ಎಮೋಷನ್,
ಶುಕ್ರ ಅಂದಾಗ 4ನೇ ಮನೆ, ಪ್ರಾಪಂಚಿಕ ಸುಖದ ಜೊತೆಗೆ ನಿಮ್ಮ ಎಮೋಷನ್ ಉಂಟಾಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಈಗ ಚತುರ್ಥ ಭಾವದಲ್ಲಿ ಸೂರ್ಯ ಮತ್ತು ಕುಜನು ಕೂಡ ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ. ವೃಶ್ಚಿಕ ರಾಶಿ ಜಾತಕರಿಗೆ ಸೂರ್ಯ ಎಷ್ಟನೇ ಮನೆ ಅಧಿಪತಿ? ದಶಮಾಧಿಪತಿ. ದಶಮಾಧಿಪತಿ ಚತುರ್ಥ ಭಾವದಲ್ಲಿ ಅಂದಾಗ ಏನು ಮಾಡ್ತಾನೆ? ಸುಖ ನೀವು ಜಾಸ್ತಿ ಅನುಭವಿಸೋಕೆ ಟ್ರೈ ಮಾಡಿದ್ರೆ ಮನೆಯಲ್ಲೇ ಇರೋದು, ಕೆಲಸಕ್ಕೆ ಹೋಗೋಕೆ ಇಷ್ಟ ಆಗಲ್ಲ, ಸುಮ್ಮನೆ ರಜಾ ಹಾಕೋದು, ಈ ಥರ ಎಲ್ಲ ಮಾಡಿದ್ರೆ ಕೆಲಸದಲ್ಲಿ ತೊಂದರೆ. ಸರ್ಕಾರದಲ್ಲಿ ಕೆಲಸ ಮಾಡೋರು, ರಾಜಕಾರಣಿಗಳು ಬಹಳ ಎಚ್ಚರವಾಗಿರಬೇಕು. ಅಡ್ಮಿನ್ ಲೆವೆಲಲ್ಲಿರೋರು ತುಂಬ ಸುಖ ಅನುಭವಿಸೋಕ್ಕಾಗಲ್ಲ, ಬಹಳ ಎಚ್ಚರವಾಗಿರಬೇಕು. ಇನ್ನು ಕುಜ ಬೇರೆ ಚತುರ್ಥ ಭಾವದಲ್ಲೇ ಸಂಚಾರ ಆಗ್ತಾನೆ. ಏನಾದರೂ ಕೇಸ್ಗಳಿದ್ರೆ, ಪೊಲೀಸ್ ಕೇಸ್ ಇರ್ಬೋದು, ತೊಂದರೆಗಳಾಗ್ಬೋದು, ಪೊಲೀಸ್ ಆಫೀಸರ್ಸ್ಗೆ ತೊಂದರೆಗಳಾಗ್ಬೋದು, ಡಿಫೆನ್ಸಲ್ಲಿ ಕೆಲಸ ಮಾಡೋರಿಗೆ ತೊಂದರೆಗಳಾಗ್ಬೋದು, ಸರ್ಜನ್ಗಳಿಗೆ ಕೆಟ್ಟ ಹೆಸರು ಬರ್ಬೋದು. ಅದಕ್ಕೆ ಸ್ವಲ್ಪ ಬಹಳ ಜಾಗೃತರಾಗಿರಬೇಕು ವೃಶ್ಚಿಕ ರಾಶಿ ಜಾತಕರು. ವೃಶ್ಚಿಕ ರಾಶ್ಯಾಧಿಪತಿ, ಮೇಷರಾಶ್ಯಾಧಿಪತಿ 4ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಸರ್ಜನ್ಗಳು ಆಪರೇಷನ್ ಮಾಡ್ಬೇಕಾದ್ರೆ ಬಹಳ ಅಟೆನ್ಷನ್. ಡಾಕ್ಟ್ರುಗಳು ಬಹಳ ಹುಷಾರಾಗಿರಬೇಕು. ಮೆಡಿಸಿನ್ ಯಾವುದಂದ್ರೆ ಅದು ಕೊಡಬೇಕಾದ್ರೆ ಯೋಚನೆ ಮಾಡಿ ನೀವು ಮೆಡಿಸಿನ್ನ ಕೊಡಬೇಕು. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.